ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ಪ್ರಕೃತಿಯ ಮಡಿಲಲ್ಲಿರುವ ಮತ್ತೊಂದು ಅದ್ಭುತ ಸಂಜೀವಿನಿ, ಆಯುರ್ವೇದದಲ್ಲಿ ಜ್ವರ ಮತ್ತು ಜೀರ್ಣಕ್ರಿಯೆಯ ಸಂರಕ್ಷಕ ಎಂದೇ ಪ್ರಸಿದ್ಧವಾಗಿರುವ ನಾಗರಮುಸ್ತ ಅಥವಾ ನಮ್ಮ ನಾಡಿನ ಭಾಷೆಯಲ್ಲಿ ತುಂಗೆಗಡ್ಡೆಯ ಬಗ್ಗೆ ತಿಳಿಯೋಣ. ಹೊಲಗದ್ದೆಗಳಲ್ಲಿ ಅಥವಾ ನೀರಿನ ಆಶ್ರಯವಿರುವ ಕಡೆ ಇದು ಕೇವಲ ಕಳೆಯಂತೆ ಕಂಡರೂ ಇದರ ಗಡ್ಡೆಯೊಳಗೆ ಅಡಗಿರುವ ಔಷಧೀಯ ಗುಣಗಳು ಬೆರಗುಗೊಳಿಸುವಂತವು. ನಮ್ಮ ಹಿರಿಯರು ಈ ಭೂಮಿಯೊಳಗಿನ ಮದ್ದನ್ನು ಜೀರ್ಣಶಕ್ತಿ ಹೆಚ್ಚಿಸಲು ಮತ್ತು ರೋಗಗಳನ್ನು ಬುಡದಿಂದಲೇ ಕಿತ್ತೆಸೆಯಲು ಬಳಸುತ್ತಿದ್ದರು. ಪ್ರಕೃತಿಯ ಈ ವರವು ದೇಹದ ಆಂತರಿಕ ಉಷ್ಣತೆಯನ್ನು ಸಮತೋಲನಗೊಳಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ವೈಜ್ಞಾನಿಕವಾಗಿ ಸೈಪರಸ್ ರೊಟಂಡಸ್ ಎಂದು ಕರೆಯಲ್ಪಡುವ ಈ ಸಸ್ಯದ ಗಡ್ಡೆಗಳು ಜೀರ್ಣಾಂಗವ್ಯೂಹಕ್ಕೆ ಸಾಕ್ಷಾತ್ ಸಂಜೀವಿನಿಯೇ ಸರಿ. ಇಂದಿನ ಕಲಬೆರಕೆ ಆಹಾರ ಮತ್ತು ಜೀವನ ಶೈಲಿಯಿಂದ ಅನೇಕರು ಹಸಿವಿಲ್ಲದಿರುವುದು, ಅಜೀರ್ಣ ಅಥವಾ ಹೊಟ್ಟೆ ಉಬ್ಬರದಿಂದ ಬಳಲುತ್ತಿದ್ದಾರೆ. ಅಂಥವರಿಗೆ ನಾಗರಮುಸ್ತದ ಕಷಾಯವು ಅತ್ಯುತ್ತಮ ಮದ್ದು. ಇದು ಜೀರ್ಣಾಗ್ನಿಯನ್ನು ಪ್ರಚೋದಿಸುವುದಲ್ಲದೆ ಹೊಟ್ಟೆಯಲ್ಲಿರುವ ಕ್ರಿಮಿಗಳನ್ನು ನಾಶಪಡಿಸುತ್ತದೆ. ಬಲ ಅಥವಾ ಅಶ್ವಗಂಧ ಹೇಗೆ ದೇಹಕ್ಕೆ ತಾಕತ್ತು ನೀಡುತ್ತವೆಯೋ ಹಾಗೆಯೇ ನಾಗರಮುಸ್ತವು ನಮ್ಮ ಯಕೃತ್ತು ಅಥವಾ ಲಿವರ್ನ ಆರೋಗ್ಯವನ್ನು ವಜ್ರದಂತೆ ಗಟ್ಟಿಗೊಳಿಸುತ್ತದೆ. ದೈಹಿಕ ಸಾಮರ್ಥ್ಯದ ವಿಷಯಕ್ಕೆ ಬಂದರೆ, ದೀರ್ಘಕಾಲದ ಜ್ವರದಿಂದ ಬಳಲುತ್ತಿರುವವರಿಗೆ ಅಥವಾ ಜ್ವರದ ನಂತರದ ಸುಸ್ತನ್ನು ನಿವಾರಿಸಲು ಇದು ಅತ್ಯಂತ ಸಹಕಾರಿ. ಮಹಿಳೆಯರಲ್ಲಿ ಉಂಟಾಗುವ ಮುಟ್ಟಿನ ತೊಂದರೆಗಳನ್ನು ಸರಿಪಡಿಸಲು ಮತ್ತು ಹಾರ್ಮೋನ್ ಸಮತೋಲನ ಕಾಯ್ದುಕೊಳ್ಳಲು ನಾಗರಮುಸ್ತದ ಪುಡಿಯು ಬಹಳ ಪ್ರಯೋಜನಕಾರಿ. ಅಷ್ಟೇ ಅಲ್ಲದೆ ಇದು ಚರ್ಮದ ತುರಿಕೆ ಮತ್ತು ಸೋಂಕುಗಳನ್ನು ನಿವಾರಿಸುವ ಗುಣವನ್ನು ಹೊಂದಿದೆ. ದೇಹದ ತೂಕವಿಳಿಸಲು ಬಯಸುವವರಿಗೆ ಇದು ಚಯಾಪಚಯ ಕ್ರಿಯೆಯನ್ನು ಚುರುಕುಗೊಳಿಸುವ ಮೂಲಕ ಸಹಾಯ ಮಾಡುತ್ತದೆ. ಪ್ರಕೃತಿಯ ಈ ಅಮೂಲ್ಯ ಕೊಡುಗೆಯನ್ನು ನಾವು ಸರಿಯಾದ ಮಾರ್ಗದರ್ಶನದಲ್ಲಿ ಬಳಸಿದರೆ ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಆರೋಗ್ಯವಂತ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು. ಈ ಸಣ್ಣ ಗಡ್ಡೆಯ ಹಿಂದೆ ಅಡಗಿರುವ ಅಗಾಧ ಶಕ್ತಿಯನ್ನು ಅರಿತು ನಮ್ಮ ಜೀರ್ಣಕ್ರಿಯೆ ಮತ್ತು ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.